ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲೀಷ್ SE2 2024-25ನೇ ಸಾಲಿನ ಅಂದರೆ ಮಾರ್ಚ್ 2025ರಲ್ಲಿ ನಡೀತಕ್ಕಂತಹ SE2 ಪರೀಕ್ಷೆಯ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. ಇದು ಮಾಡೆಲ್ ಪ್ರಶ್ನೆ ಪತ್ರಿಕೆಯಾಗಿದ್ದು ಇಲ್ಲಿ ಮೊದಲನೇ ಮೇನನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇದೆ. ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್? ನಿನ್ನ ಪುಸ್ತಕಗಳನ್ನು ಯೂಸ್ ಮಾಡೋದಕ್ಕೆ ನನ್ನ ಅಲೋ ಮಾಡ್ತೀಯಾ? ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಆಪ್ಷನ್ ಡಿ, ಆಸ್ಕಿಂಗ್ ಪರ್ಮಿಷನ್. ನಂತರ ಸೆಕೆಂಡ್ ಒನ್, ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ ಇದೆ. ಶಿ ಈಸ್ ಸ್ಲೀಪಿಂಗ್. ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಇಸಂಟ್. ಆಪ್ಷನ್ ಸಿ ನೋಡಿ, ಇಸಂಟ್ ಶಿ ಈಸ್ ದಿ ಕರೆಕ್ಟ್ ಆನ್ಸರ್. ನಂತರ ರೀಡ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಐ ಲೈಕ್ ಟು ಡ್ರಿಂಕ್ ಟೀ. ಆಪ್ಷನ್ ಸಿ, ಟು ಡ್ರಿಂಕ್ ಈಸ್ ದಿ ಇನ್ಫಿನಿಟಿವ್. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇಫ್ ಕ್ಲಾಸನ್ನು ನೀಡಿದೆ. ಇಲ್ಲಿ ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್. ಆಪ್ಷನ್ ಸಿ, ಐ ವುಡ್ ಹ್ಯಾವ್ ಬಾಟ್ ದ ಮೊಬೈಲ್. ಇನ್ನು ಸೆಕೆಂಡ್ ಮೇನ್, ಡೂ ಆಸ್ ಡೈರೆಕ್ಟೆಡ್, 12 ಮಾರ್ಕ್ಸ್ಗೆ ಇರುತ್ತೆ. ಫಿಫ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್. ಐ ಬಾಟ್ ಡ್ಯಾಶ್ ಪೇರ್ ಆಫ್ ಶೂಸ್. ಐ ಬಾಟ್ ಎ ಪೇರ್ ಆಫ್ ಶೂಸ್. ಇಲ್ಲಿ ಆರ್ಟಿಕಲ್ ಎ ಬಳಸಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್. ಮೈ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್. ಇನ್ ದ ಬ್ಯಾಗ್, ಇನ್ ಅಂತಕ್ಕಂಥ ಪ್ರಿಪೋಸಿಷನ್ ಕರೆಕ್ಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರ್. ಅರುಣ್ ಆ್ಯಂಡ್ ವರುಣ್ ಆರ್ ಗುಡ್ ಫ್ರೆಂಡ್ಸ್. ಇಲ್ಲಿ ಅಂಡ್ ಲಿಂಕರನ್ನು ಬಳಸಬೇಕು. ಚೂಸ್ ದಿ ಕರೆಕ್ಟ್ ವರ್ಬ್ ಫಾರ್ಮ್ ಅಥವಾ ರೈಟ್ ದಿ ಕರೆಕ್ಟ್ ವರ್ಬ್ ಫಾರ್ಮ್. ದಿಸ್ ನಾವೆಲ್ ಡ್ಯಾಶ್ ರಿಟರ್ನ್ ಇನ್ 1970. 1970 ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ದಿಸ್ ನಾವೆಲ್ ವಾಸ್ ರಿಟರ್ನ್. ನಂತರ ಫ್ರೇಮ್ ಎ ಕ್ವಶನ್ ಟ್ಯಾಗ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಅನ್ ಆನ್ಸರ್. ರಮ್ಯಾ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಹೂ ಈಸ್ ಎ ಬ್ಯೂಟಿಫುಲ್ ಗರ್ಲ್? ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ಇನ್ ದ ಕಾಲಮ್ ಬಿ. ಸನ್, ಸನ್ ಮೂನ್, ಸನ್ ಸ್ಟಾರ್, ಸನ್ ಫ್ಲವರ್, ಸನ್ ಅಂತ ಇದೆ. ಸನ್ ಫ್ಲವರ್ ಕರೆಕ್ಟಾಗಿ ಕೊಲೊಕೇಟಿವ್ ಆಗುತ್ತೆ. ನಂತರ ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಇದೆ. ದ ರೋಸ್ ಈಸ್ ಡ್ಯಾಶ್ ಫ್ಲವರ್. ಬ್ಯೂಟಿ ಅಂತಿದೆ, ಬ್ಯೂಟಿಫುಲ್ ಫ್ಲವರ್. ಇನ್ನು 12th ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllable? ಡೇಟ್ 1 syllable, ಕೀಪ್ 1 syllable, ಕ್ಯಾಂಟೀನ್ 2 syllable, ಡೈಮೆನ್ಷನ್ 3 syllable. ಇಲ್ಲಿ ಸರಿಯಾದ ಉತ್ತರ ಕ್ಯಾಂಟೀನ್. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ಹಿ ಲೈಕ್ಸ್ ದ ಚಾಕ್ಲೇಟ್. ದ ಚಾಕ್ಲೇಟ್ ಈಸ್ ಲೈಕ್ಡ್ ಬೈ ಹಿಮ್. ಇನ್ನು ಚೂಸ್ ದಿ ಕರೆಕ್ಟ್ ಹೋಮೋಫೋನ್ ಇದೆ. ರಂಜಿತ್ ಈಸ್ ಮೈ ಡ್ಯಾಶ್ ಫ್ರೆಂಡ್. 2 ಇದೆ, ಡಿಯರ್. ಇಲ್ಲಿ DEAR, ಡಿಯರ್ ಅನ್ನು ಕರೆಕ್ಟ್ ಆನ್ಸರ್ ಹೋಮೋಫೋನ್ ಬರಿಬೇಕು. ನೆಕ್ಸ್ಟ್, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ನೋ ಅದರ್ ಅನಿಮಲ್ ಈಸ್ ಆಸ್ ಬಿಗ್ ಆಸ್ ದ ಎಲಿಫೆಂಟ್. ಇದು ಪಾಸಿಟಿವ್ ಇದೆ. ಇದನ್ನು ಕಂಪ್ಯಾರಿಟಿವ್ ಮಾಡಬೇಕಾದ್ರೆ ದ ಎಲಿಫೆಂಟ್ ಈಸ್ ಬಿಗರ್ ದ್ಯಾನ್ ಎನಿ ಅದರ್ ಅನಿಮಲ್. ದ ಎಲಿಫೆಂಟ್ ಈಸ್ ಬಿಗರ್ ದ್ಯಾನ್ ಎನಿ ಅದರ್ ಅನಿಮಲ್. Next, 16th, identify the parts of speech of the underlined word. Akash is an intelligent boy. Intelligent, ಬುದ್ಧಿವಂತ, ಇದು ಅಡ್ಜೆಕ್ಟಿವ್ ಆಗುತ್ತೆ. ಇನ್ನು ಥರ್ಡ್ ಮೇನ್ಗೆ ಬಂದಾಗ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. Edit the paragraph and rewrite in the answer sheet. Raju and Mani go to watch a movie. They watched beautiful movie ಲಾಸ್ಟ್ ಸಂಡೇ. ಯೂಸ್ ಕ್ಯಾಪಿಟಲ್ ಲೆಟರ್. ನೋಡಿ, ಮೊದಲನೆಯ ಪದ ರಾಜುನಲ್ಲಿ ಆರ್ ಸ್ಮಾಲ್ ಇದೆ, ಅದು ಪ್ರಾಪರ್ ನೌನ್, ಜೊತೆಗೆ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಫಸ್ಟ್ ಲೆಟರ್, ಸೊ ಅಲ್ಲಿ ಕ್ಯಾಪಿಟಲ್ ಆರ್ ಅನ್ನು ಬಳಸಬೇಕು. ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ನೋಡಿ, ದೇ ವಾಚ್ಡ್ ಬ್ಯೂಟಿಫುಲ್ ಮೂವಿ ಲಾಸ್ಟ್ ಸಂಡೇ, ಇದು ಪಾಸ್ಟ್ ಟೆನ್ಸ್ ಇದೆ. ಅದರ ಮೊದಲನೇ ಸೆಂಟೆನ್ಸಲ್ಲಿ ರಾಜು ಅಂಡ್ ಮನಿ ಗೋ ಟು ವಾಚ್ ಎ ಮೂವಿ ಇದೆ, ಗೋ ಅಂತಿದೆ, ಅದನ್ನು ವೆಂಟ್ ಆಗಿ ಚೇಂಜ್ ಮಾಡಬೇಕು. ಇನ್ನು ಫೋರ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 sentences ಈಚ್. ಇಲ್ಲಿ ವಾಟ್ ವರ್ ದ 3 questions ಆಫ್ ದ ಕಿಂಗ್ ಇದೆ. ಇದು 3 questions ಪಾಠದಿಂದ ನೀಡಲಾಗಿದೆ. ದ 3 question, ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಈಸ್ ದ ಇಂಪಾರ್ಟೆಂಟ್ ಪರ್ಸನ್, ವಾಟ್ ಈಸ್ ದ ಇಂಪಾರ್ಟೆಂಟ್ ವರ್ಕ್ ಆಫ್ ಎ ಕಿಂಗ್. ಈ 3 questions ಅಲ್ಲಿ ಆನ್ಸರ್ ಬರೀಬೇಕು. ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್? ಡಾಕ್ಟರ್ಸ್ ಟಾಕಿಂಗ್ nicely and reassuringly with a smiling face with the patients can improve their image. ಇದು ವಾಟ್ ಎವರ್ ವಿ ಡೂ ಪಾಠದಿಂದ 2 marks ಕ್ವಶನ್ ಇರುತ್ತೆ.
ವೈ ಈಸ್ ಭಗತ್ ಸಿಂಗ್ ರಿಮೆಂಬರ್ಡ್ ಈವನ್ ಟುಡೇ? ಇದು ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಪಾಠದಿಂದ 2 ಮಾರ್ಕ್ಸ್ ಕ್ವಶನ್. ಭಗತ್ ಸಿಂಗ್ ಈಸ್ ರಿಮೆಂಬರ್ಡ್ ಈವನ್ ಟುಡೇ ಆಸ್ ಎ ಗ್ರೇಟ್ ರಿವಲ್ಯೂಷನರಿ ಫ್ರೀಡಮ್ ಫೈಟರ್ ಆ್ಯಂಡ್ ಆಲ್ಸೋ ಎ ಗ್ರೇಟ್ ಥಿಂಕರ್. ನೆಕ್ಸ್ಟ್, ವಾಟ್ ಅಕಾರ್ಡಿಂಗ್ ಟು ಅಬ್ದುಲ್ ಕಲಾಂ ಈಸ್ ಇಂಪಾರ್ಟೆಂಟ್ in life to become a winner? According to Dr. Abdul Kalam, the power of imagination is important in life to become a winner. Nantara, what kind of justice is dead according to the poet? Idu the song of idu justice ಪದ್ಯದಿಂದ ನೀಡಲಾಗಿದೆ. According to the poet, the justice with have no heart for right cause and dash for the truth, it dead indeed. ಇನ್ನು 23ನೇ ಪ್ರಶ್ನೆಯನ್ನು ಸಪ್ಲಿಮೆಂಟರಿ ರೀಡಿಂಗ್ ಅರುಣಾ ಸಫಾಲಿ ಹಾಗೆ ಹ್ಯಾಪಿ ಕ್ಯೂರ್ನಿಂದ ನೀಡಲಾಗಿದೆ. ವೈ ಅರುಣಾ ಸಫಾಲಿ ಕನ್ಫರ್ಮ್ಡ್ ಆಸ್ ನಾನ್ ಕನ್ಫರ್ಮಿಸ್ಟ್? ಬಿಕಾಸ್ ಶಿ ಬ್ರೋಕ್ ಆಲ್ ದ ಕನ್ವೆನ್ಷನ್ಸ್ ಅಟ್ ದ ಏಜ್ ಆಫ್ 19 ಆ್ಯಂಡ್ ಶಿ ಮ್ಯಾರಿಡ್ ಟು ದಿ ಹರ್ 20 years senior Muslim, so she confirmed as a non-conformist. What did the simple woman say to the king? The simple woman pierced into the face of the king and said he was suffering from a rare and strange disease. The name did not exist for it. ನಂತರ 24th ಗೆ how did Ranji lost his bat? ನಂತರ how did Tom feel on Monday morning? ಈ 2 ಪ್ರಶ್ನೆಯನ್ನು ನೀಡಲಾಗಿರುತ್ತೆ. ಇನ್ನು 5th ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 4 or 5 sentences each. 25th question, narrate the papaya tree incident of Kapil. 26th question, write how the poet described wonderful words. ನಂತರ 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್ ಅನ್ನು ನೀಡಲಾಗಿದೆ. ಯುವರ್ ಆರೋಸ್ ಕ್ಯಾನಾಟ್ ಟಚ್ ಮೀ. 27th ಕ್ವಶನ್, ಇದು ದ ಎನ್ಚಾಂಟೆಡ್ ಪೋಲ್ನಿಂದ ಹೂ ವಾಸ್ ದ ಸ್ಪೀಕರ್ ಅಂದಾಗ ಇನ್ವಿಸಿಬಲ್ ವಾಯ್ಸ್. ಹೂ ವಾಸ್ ಯುವರ್ ರೆಫರ್ಡ್ ಟು ಅಂದಾಗ ಅರ್ಜುನ. ವೈ ವಾಸ್ ಈ ಶೂಟಿಂಗ್ ಆರೋಸ್ ಅಂದಾಗ ಯು ವಾಂಟ್ ಟು ಟೇಕ್ ಎ ರಿವೆಂಜ್ ಫಾರ್ ಹಿಸ್ ಡೆತ್ ಆಫ್ ಹಿಸ್ ಬ್ರದರ್ಸ್. ನೆಕ್ಸ್ಟ್ 28ಗೆ ನೋಡಿದಾಗ ಹೌ ಕ್ಯಾನ್ ಐ ಗೋ ಎಗೇನೆಸ್ಟ್ ಟು ಹಿಮ್? ಇದು ಜಸ್ಟಿಸ್ ಎಬೋ ಸೆಲ್ಫಿಂದ ಇದೆ. ಹೂ ಸೆಡ್ ದಿಸ್ ಅಂದಾಗ ಅಲ್ಗು ಚೌಧರಿ. ಹೂ ಈಸ್ ಹಿಮ್ ರೆಫರ್ ಟು ಅಂದಾಗ ಜುಮ್ಮನ್ ಶೇಖ್. ವೈ ದ ಸ್ಪೀಕರ್ ನಾಟ್ ಗೋ ಎಗೇನೆಸ್ಟ್ ಹಿಮ್ ಅಂದಾಗ ಬಿಕಾಸ್ ಈಸ್ ಎ ಕ್ಲೋಸ್ ಫ್ರೆಂಡ್. ದೆನ್ ಯು ಕಾಲ್ ಮೀ ಫ್ರೆಂಡ್ ಆ್ಯಂಡ್ ಡೋಂಟ್ ಸೇ ಗೆಟ್ ಔಟ್ ಡಾಗ್. ಇದು ದ ನೊಬಲ್ ಬಿಷಪ್ ಪಾಠದಿಂದ ಇದೆ. ಹೂ ಈಸ್ ದ ಸ್ಪೀಕರ್ ಅಂದಾಗ ಜೀನ್ ವಾಲ್ಜಿನ್. ಹೂ ಡಸ್ ಯು ರೆಫರ್ ಟು ಅಂದಾಗ ದ ನೊಬಲ್ ಬಿಷಪ್. ವೈ ದ ಸ್ಪೀಕರ್ ಕೇಮ್ ದೇರ್ ಅಂದಾಗ ದ ಸ್ಪೀಕರ್ ಕೇಮ್ ದೇರ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್. ನಂತರ ದ ಟೆಂಟ್ ಈಸ್ ಮೈನ್ ಬಟ್ ನೋ ಮೋರ್ ದ್ಯಾನ್ ಇಟ್ಸ್ ಗಾಡ್ಸ್. ಹೂ ಈಸ್ ದ ಸ್ಪೀಕರ್ ಅಂದಾಗ ಯೂಸುಫ್. ಹೂ ಡಿಡ್ ಇಟ್ ವಾಸ್ ಸೆಡ್ ಟು ಅಂದಾಗ ಟು ಸೆಡ್ ಟು ಸ್ಟ್ರೇಂಜರ್. ವಾಟ್ ಡಸ್ ಇಟ್ ಟೆಲ್ಸ್ ಅಬೌಟ್ ದ ಸ್ಪೀಕರ್ ಅಂದಾಗ ದ ಸ್ಪೀಕರ್ ವಾಸ್ ಎ ಗುಡ್ ಆ್ಯಂಡ್ ದ ಸ್ಪೀಕರ್ ವಾಸ್ ಎ ನೊಬೆಲ್ ಮ್ಯಾನ್. ಇನ್ನು ಇಲ್ಲಿ 7th ಮೇನ್ಗೆ ಬಂದಾಗ ಪ್ರೊಫೈಲ್ ರೈಟಿಂಗನ್ನು ನೀಡಿದೆ. 8th ಮೇನಲ್ಲಿ ಸ್ಟೋರಿ ಡೆವಲಪ್ಮೆಂಟ್ ನೀಡಲಾಗಿದೆ. ಹಾಗೆ 9th ಮೇನ್ಗೆ ಬಂದಾಗ ಪಿಕ್ಚರ್ ಡಿಸ್ಕ್ರಿಪ್ಷನ್. ನಂತರ 10th ಕೋಟ್ ಫ್ರಮ್ ಮೆಮೊರಿ. ಇಲ್ಲಿ 2 ಪೊಯಮ್ಸನ್ನು ನೀಡಲಾಗಿದೆ ಗ್ರೇಟ್ಫುಲ್ನೆಸ್ಸಿಂದ ಹಾಗೆ ಇಟ್ ನೆವರ್ ಕಮ್ಸ್ ಅಗೈನ್ ಪದ್ಯದಿಂದ ಕೋಟ್ ಫ್ರಮ್ ಮೆಮೊರಿ. ನಂತರ ಪ್ಯಾಸೇಜ್ ಇದೆ. ಪ್ಯಾಸೇಜ್ ಆದ ನಂತರ 12th ಕ್ವಶನ್ಗೆ ಬಂದಾಗ ಸಮರಿ ಬರೀತಕ್ಕಂಥದ್ದು. ಎ ಗರ್ಲ್ ಕಾಲ್ಡ್ ಗೋಲ್ಡನ್ ಹಾಗೆ ದ ಸಾಂಗ್ ಆಫ್ ಫ್ರೀಡಮ್. ನಂತರ ಉಪಗುಪ್ತ. ಈ 3 ಪದ್ಯದಲ್ಲಿ ಚಾಯ್ಸ್ ಇರುತ್ತೆ, ಯಾವುದಾದ್ರೂ ಒಂದು ಸಮರಿಯನ್ನು ಬರೀಬೇಕು. ನಂತರ ಎಸ್ಸೆಯನ್ನು ನೀಡಲಾಗಿದೆ. ಏರ್ ಪೊಲ್ಯೂಷನ್, ಮೊಬೈಲ್ ಮತ್ತು ಸ್ವಚ್ಛ ಭಾರತ್. ನಂತರ ಪರ್ಸನಲ್ ಲೆಟರ್ ಆ್ಯಂಡ್ ಅಫಿಷಿಯಲ್ ಲೆಟರ್ ಆಗಿ 3 days ಲೀವ್ ಫಾರ್ ರೈಟಿಂಗ್ ಟು ಹೆಡ್ ಮಾಸ್ಟರ್. ಲೀವ್ ಲೆಟರ್ ಟು ಹೆಡ್ ಮಾಸ್ಟರ್ ಅನ್ನು ನೀಡಲಾಗಿದೆ. ಈ ಒಂದು ಕ್ವಶನ್ ಪೇಪರ್ಗೆ ಕೀ ಆನ್ಸರ್ ಅನ್ನು ಸಹ ಈ PDF ನೀಡಲಾಗಿರುತ್ತೆ. ನೋಡಿ, ಇಲ್ಲಿ 1st ಮೇನಿಂದ ಹಿಡಿದು 1st, 2nd ಮೇನ್, 3rd ಮೇನ್ ಹಾಗೆ 4th ಮೇನ್ನ ಎಲ್ಲ 2 marks ಕ್ವಶನ್ಸ್. ನಂತರ 5th ಮೇನ್ನ 3 marks ಕ್ವಶನ್ಸ್ಗೆ ಆನ್ಸರ್ಸ್. ಹಾಗೆ 6th 7th ಮೇನಲ್ಲಿ ಬಂದಾಗ ಎಕ್ಸ್ಟ್ರಾಕ್ಟ್ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಆನ್ಸರ್ಸ್ ಇದೆ. 8th ಮೇನಲ್ಲಿ ಪ್ರೊಫೈಲ್ ರೈಟಿಂಗ್. 9th ಮೇನ್ಗೆ ಬಂದಾಗ ಇಲ್ಲಿ ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೊಯಮ್ಸ್ ಹಾಗೆ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜ್ಗೆ ಸಂಬಂಧಿಸಿರ್ತಕ್ಕಂಥ ಆನ್ಸರ್ಸ್. ನಂತರ 36th ಕ್ವಶನ್ಗೆ ಸಮರೀಸನ್ನು ಕೇಳಿರ್ತಕ್ಕಂಥ ಉಪಗುಪ್ತ. ಅದಾದ ನಂತರ ಗರ್ಲ್ ಕಾಲ್ಡ್ ಗೋಲ್ಡನ್, ಅದಾದ ನಂತರ ಸಾಂಗ್ ಆಫ್ ಫ್ರೀಡಮ್ ಎಲ್ಲ ಒಂದು ಸಮರಿಯನ್ನು ನೀಡಲಾಗಿದೆ. ಎಸ್ಸೆಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ನೋಡಿ, ಎಸ್ಸೆ ಆನ್ಸರ್ಸ್ ನೀಡಲಾಗಿದೆ. ಹಾಗೆ ಲೆಟರ್ ರೈಟಿಂಗ್ಸನ್ನು ಸಹ ಈ ಕೀ ಆನ್ಸರ್ನಲ್ಲಿ ನೀಡಲಾಗಿದೆ.
ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದ್ದು ನೀವು PDF ಅನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ವಿದ್ಯಾರ್ಥಿಗಳೇ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದೆ ಇರಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಎಲ್ಲರ ಪರೀಕ್ಷೆಗೆ ಆಲ್ ದ ಬೆಸ್ಟನ್ನು ತಿಳಿಸ್ತೇನೆ. ಧನ್ಯವಾದಗಳು.